ಸುಮಾರು 480 ಜನ ಮಕ್ಕಳಿಗೆ ತರಬೇತಿ ಮಾಡಿದ್ದೀನಿ. ಡ್ರೈವಿಂಗ್ ಸ್ಕೂಲ್, ಆಟೋ, ಕಾರ್, ಟೆಂಪೋ, ಟಿ ಆಂಬ್ಯುಲೆನ್ಸ್, ಎನಿ ವೆಹಿಕಲ್, 2 ವೀಲರ್ಸ್. ಮತ್ತು ಮಂಗಳಮುಖಿಗಳಿಗೆ 50 ಜನಕ್ಕೆ ಫ್ರೀಯಾಗಿ ಆಟೋ ಕೊಟ್ಟಿದ್ದೀನಿ. ಹೌಸ್ ವೈಫು ಮತ್ತು ಗಾರ್ಮೆಂಟ್ಸಾಗಿ ಕೆಲಸ ಮಾಡ್ತಿದ್ದೋ. ಲೆದರ್ ಬ್ಯಾಗ್ ಸ್ಟಿಚಿಂಗ್ ಮಾಡ್ತಿದ್ದೋ. ಏನು ನಮ್ಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಎಲ್ಲಾದರೂ ಹೋಗ್ಬೇಕು ಬರಬೇಕಂದ್ರೆ ಇನ್ನೊಬ್ರು ಕೈ ನೋಡಿಕೊಂಡೇ ಇರಬೇಕು. ಆ ಥರ ಒಂದು ಸಿಚುವೇಶನ್ ಇರುವಾಗ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಗಾಡಿ ಕಲಿಯೋಣ ಅಂತ ಹೋದೋ. ಆವಾಗ ನಮ್ಮ ಮನೆ ಹತ್ರ ಒಬ್ಬರು ಅಂಕಲ್ಲು ಆಟೋ ಓಡಿಸ್ಕೊಂಡು ಹೋಗೋದು ನೋಡಿದೆ. ಸೊ ಅವ್ರು ಲೇಡೀಸ್ ಅವ್ರು ಹೇಳ್ಕೊಡ್ತಿದ್ರು. ಅದು ನಾನು ಹೇಳ್ತಾ ಇರೋದು 1999 ಹಿಂದೆ ಕತೆ. ಅದರಿಂದ ಆ ಫೀಲ್ಡಲ್ಲಿ ಬಂದವಳು ನಾನು. ಆ ಒಂದು ಒಳ್ಳೆ ಉದ್ದೇಶ, ನಾನು ಕಲಿಬೇಕು, ನಾನು ಏನಾರು ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದರಿಂದ ಈ ಡ್ರೈವಿಂಗ್ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ. ಆ ಡ್ರೈವಿಂಗ್ ಫೀಲ್ಡಲ್ಲಿ ಡ್ರೈವರ್ ಆಗಿರೋದಕ್ಕಿಂತ ಟೀಚರ್ ಆಗಿರಬೇಕು ಅಂತ ಆಸೆಪಟ್ಟೆ. ಆಯಿತು, 27 ವರ್ಷ ನಾನು ಸರ್ವಿಸ್ ಮಾಡಿದೆ. ಇವಾಗ ಫೀಲ್ಡಲ್ಲಿ ಎಲ್ಲ ಥರ ವೆಹಿಕಲ್ಲು ನಾನು ಗಾಡಿ ಓಡಿಸ್ತೀನಿ, ಎಲ್ಲ ಥರ ವೆಹಿಕಲ್ಲು ಟ್ರೈನಿಂಗು ಮಾಡ್ತೀನಿ. ಮತ್ತು ನನ್ನ ಡ್ರೈವಿಂಗ್ ಸ್ಕೂಲಲ್ಲಿ 20 ಜನ ಟೀಚರ್ಸು ಇದ್ದಾರೆ. ನಾನು ಒಬ್ಬಳೇ ಇದ್ದರೆ ಸಾಲದು ಟೀಚರ್ ಆಗಿ ಅಂತೇಳಿ 20 ಹೆಣ್ಮಕ್ಳಿಗೂ ನಾನು ಅವ್ರಿಗೊಂದು ಲೈಫ್ ಇರಬೇಕು. ನಾನು ಎಷ್ಟು ದಿನ ಇರ್ತೀನಿ ಅಂತ ಗೊತ್ತಿಲ್ಲ. ಸೊ ನಮ್ಮ ಟೀಚರ್ಸ್ಗಳನ್ನ ಸ್ವಲ್ಪ ಉದ್ಘಾಟನೆ ಮಾಡೋಣ ಅಂಥೇಳಿ 20 ಜನ ಟೀಚರ್ಸ್ಗೆ ನಾನು ಇವೆ ಕೊಟ್ಟೆ ಈ ಚಾನ್ಸು. ಇಲ್ಲಿರೋರೆಲ್ಲ ಟೀಚರ್ಸೇ. ಏನಂದರೆ ಏನು ಹೇಳ್ಕೊಳ್ಳೋದು ಅಂತ ಗೊತ್ತಿಲ್ಲ. ನಮಗೆ ಒಂಥರ ಹೆಮ್ಮೆ. ಇವತ್ತು ಗಂಡಸರೇ ಓಡ್ಸೋಕ್ಕಾಗೋವಂಥ ವೆಹಿಕಲಲ್ಲಿ ಹೆಣ್ಮಕ್ಳು ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಇವಾಗ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರಲ್ಲೆಲ್ಲ ನಮ್ಮ ಹೆಸರು ಅರಳಿ ತುಂಬ ದೊಡ್ಡ ಮಟ್ಟಕ್ಕೆ ಇವತ್ತೊಂದು 10,000 ಜನ ಲೇಡೀಸ್ ಆಟೋ ಓಡಿಸ್ತಾರೆ ಅಂದರೆ ಅದು ನಂಗೆ ದೊಡ್ಡ ಹೆಮ್ಮೆ. ನಾನು ಬರುವಾಗ ಬೆಂಗಳೂರಲ್ಲಿ 4 ಜನ ಇದ್ದಿದ್ದು ಟೋಟಲ್ ಬೆಂಗಳೂರಲ್ಲಿ. ಇವತ್ತು 4,000 ಜನ ಮೇಲೆ ದಾಟಿದ್ದಾರೆ ಹೆಣ್ಮಕ್ಳು ಫೀಲ್ಡಲ್ಲಿ. ಇವತ್ತು ಅವ್ರವ್ರ ಮನೆಯಲ್ಲೂ ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಮತ್ತು ಗಂಡ ಇದ್ದಿನೂ ದುಡ್ಡು ಕೊಡದೆ ಅಂತವ್ರು ಇರ್ಬೋದು. ಯಾವುದೋ ಒಂದು ತೊಂದರೆಲಿ ಆ ಹೆಣ್ಮಗ ಸಿಗಾಕೊಂಡಿರುತ್ತೆ ಅಂತ ಹೆಣ್ಮಗ ಇವತ್ತು ನಾನು ಸ್ವಾವಲಂಬಿ ಜೀವನ ಮಾಡ್ತೀನಿ, ನನ್ನ ಕೈಲೂ ಆಗುತ್ತೆ, ಈ ಫೀಲ್ಡಲ್ಲಿ ಹೋಗಿ ನಾನು ಗಾಡಿ ಓಡಿಸಿದ್ರೆ 1 kg ಅಕ್ಕಿ ತರೋಕ್ಕಾಗುತ್ತೆ ಅಂತೇಳಿ ನಮ್ಮ ಹೆಣ್ಮಗ ಈಚೆ ಬಂದಿದ್ದಾರೆ ಅಂದರೆ ಅದಕ್ಕೆ ನಾನು ಯಾವ ಥರ ಕೃತಜ್ಞತೆ ಹೇಳ್ಕೊಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಫಸ್ಟು ಮೂಟೆ ವೆಂಕಟೇಶ್ ಅಂತ ಹೇಳಿದ್ರು. ಅವರು ನನಗೆ 13 ವರ್ಷ 4th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ಅವಾಗ ಅವ್ರು ನೋಡಿನೇ ನಾನು ಕಲ್ತಿದ್ದು ಫ್ರಂಟ್ ಇಂಜಿನ್ ಆಟೋ. ಆ ಆಟೋಯಿಂದನೇ ಬಂದಿದ್ದು. ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ಮದುವೆ ಆದೆ. 1999 ಮ್ಯಾರೇಜ್ ಮಾಡ್ಕೊಂಬಂದೆ. ಮ್ಯಾರೇಜ್ ಮಾಡ್ಕೊಂಬಂದಮೇಲೆ ಅವರು ಗಾಡಿ ಸ್ಕೂಟಿ ಪೆಪ್ ಇಟ್ಕೊಂಡಿದ್ದು ಚಿಕ್ಕದು, ಅದು ಮತ್ತು ಲೂನಾ ಗಾಡಿ 2 ಇತ್ತು. ನಾನು ಡ್ರೈವ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದೆ. ಸರಿ, ಆ ಗಾಡಿ ಕಲ್ತ್ಕೊಂಡೆ. ಮತ್ತು ನಮ್ಮ ಯಜಮಾನ್ರಿಗೆ ಆಟೋ ಕೊಡಿಸ್ದೆ. ಅವರು ತುಂಬ ದೂರ ಕಷ್ಟಪಡ್ತಾರೆ, ಯಜಮಾನ್ರು ಬೇಜಾರಾಗ್ತಿದ್ದಾರೆ ಅಂತೇಳಿ ಡಬಲ್ ಪ್ಲಗ್ದು ಆಟೋ ಕೊಡಿಸ್ದೆ, ಬ್ಲ್ಯಾಕ್ 6430 ಅಂತೇಳಿ ಆ ಗಾಡಿನ ಕೊಡಿಸಿದ್ಮೇಲೆ ಮತ್ತು ಅವ್ರ ಜೊತೆ ನಾನು, ನೀವೆಲ್ಲರೂ ಹೋದರೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ತೊಂದರೆ ಆಗುತ್ತೆ, ನಾನು ಆಟೋ ಕಲಿತೀನಿ ಅಂತೇಳಿ ತಿರ್ಗಿ ಆಟೋ ಫೀಲ್ಡಿಗೆ 2ನೇ ಎಂಟ್ರಿ ಕೊಟ್ಟೆ ನಾನು. ಯಾಕೆಂದರೆ ಮೇಡಮ್ ಎಲ್ಲ ಥರ ಕೆಲಸದಲ್ಲಿ ಸಂಬಳ ಕಮ್ಮಿ, ತುಂಬ 300ರಿಂದ 400 ರೂಪಾಯಿ, 500 ರೂಪಾಯಿ ಅಂದರೆ ಹೈಯೆಸ್ಟು. ಅದನ್ನು ಕೆಳಭಾವನದಲ್ಲಿ ನೋಡೋದು ಹೆಣ್ಮಕ್ಳು ಅಂದರೆ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ ಎಲ್ಲ ಕಡೆಯೂ. ನೋಡಿದ್ರೆ ಹೆಣ್ಮಕ್ಳು ಕೆಳಗೇ ಇರಬೇಕು ಅನ್ನೋ ಒಂದು ಜನ್ರೇಷನ್ ಇದೆ. ಇನ್ನೂ ಎಷ್ಟೊಂದು ಜನ ಗಂಡು ಮಕ್ಕಳು ಅದೇ ಥರ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ. ಇವ್ರು ಯಾರಿಗೂ ಕೈ ಕಟ್ಟಬಾರ್ದು. ಇವ್ರ ಲೈಫ್ನ ಇವರೇ ಇಂಡಿಪೆಂಡೆಂಟಾಗಿ ಬಾಳಬೇಕು ಅಂದರೆ ಇವ್ರು ಏನಾದ್ರು ಒಂದು ವೃತ್ತಿನ ಕಲಿಬೇಕು. ಅದನ್ನ ಯಾಕೆ ಆಟೋನೇ ಕಲಿಸ್ಬಾರ್ದು, ಆಟೋನೇ ಕಲಿಸೋಣ, ಲೋನ್ ಮೇಲೆ ಗಾಡಿ ಕೊಡ್ಸೋಣ ಅಂತ ಹೇಳಿ ನಾನು ಒಂದು 150 ಆಟೋ ಮೇಲೆ ನಾನು ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಫ್ರೀ ಆಟೋನು ಕೊಡಿಸಿದ್ದೀನಿ, ಇನ್ನೂ ಕೊಡಿಸ್ತಾನೆ ಇದ್ದೀನಿ ಫ್ರೀ ಆಟೋ. ನನಗೆ ಲಾಭ ಅಂತ ನಾನು 1 ರೂಪಾಯಿ ನೋಡಿಲ್ಲ. ನಾನು ಇವತ್ತು ಬಾಡಿಗೆ ಮನೆಯಲ್ಲೇ ಇದ್ದೀನಿ. 10,000 ರೂಪಾಯಿ ಬಾಡಿಗೆನೇ ಕಟ್ತಾಯಿದ್ದೀನಿ ಮನೆಗೆ. ನನಗೆ 4 ಮಕ್ಕಳು. ನನಗೆ ಅಂತ 1 ಗ್ರಾಮ್ ಚಿನ್ನ ನಾನು ಮಾಡ್ಕೊಂಡಿಲ್ಲ. ಎಲ್ಲ ಹೆಣ್ಮಕ್ಳು ಅಂತ ಹೇಳಿದೆ. ನನಗೆ ನನ್ನ ಫ್ಯಾಮಿಲಿ ಎಲ್ಲ ದೂರ ಮಾಡಿದ್ರು. ಆಟೋ ಓಡಿಸ್ತೀಯಾ, ನೀನು ತುಂಬ ರೂಢಾಗಿದೆಯಾ, ಗಂಡು ಮಗು ಥರ ಬೆಳೀತಾ ಇದೆಯಾ ಅಂದರು. ನಮ್ಮ ತಾಯಿ ನಮ್ಮನ್ನು ಹಾಗೇ ಬೆಳೆಸಿದ್ರು, ಗಂಡ್ಬೀರಿ ಥರನೇ. ನನಗೆ ಮಾಲಾಸರಿಂದ ತುಂಬ ಹುಚ್ಚು. ಅವ್ರ ಪಿಕ್ಚರ್ ನೋಡಿ 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 ನೋಡಿನೇ ಅರ್ಧ ಈ ಫೀಲ್ಡಿಗೆ ಬಂದೆ. ಈ ಹೆಣ್ಮಕ್ಳ ಕಷ್ಟ ಕೇಳಿ ಕೇಳಿ ಅರ್ಧ ನಾನು ಏನು ಮಾಡ್ಕೊಳ್ಳೋದು ಹೆಣ್ಮಕ್ಳಿಗೋಸ್ಕರನೇ ಬಾಳ್ಬಿಟ್ಟೆ. ಜೀವ ಇರೋ ಗಂಟ ನಾನು ಸತ್ತೋದ್ರೆ ಗೊತ್ತಿಲ್ಲ, ನನ್ನ ಜೀವ ಇರೋ ಗಂಟ ನಾನು ಹೆಣ್ಮಕ್ಳ ಪರ ನಿಂತ್ಕೊಂತೀನಿ. ಅವ್ರ ಕಷ್ಟಕ್ಕೆ ಬೆನ್ನೆಲುವಾಗಿ ನಿಂತ್ಕೊತೀನಿ.